ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ಇವತ್ತಿನ ನನ್ನ ಬ್ಲಾಗನ್ನು ಟೆನ್ ಡೇಸ್ ವೆಯ್ಟ್ ಲಾಸ್ ಏನು ಮಾಡಿದ್ದೀನಿ. ಈ ವೆಯ್ಟ್ ಲಾಸಲ್ಲಿ ಎಷ್ಟು ನಂದು ವೆಯ್ಟ್ ಕಡಿಮೆ ಆಗಿದೆ ಅಂತ ಹೇಳ್ತೀನಿ. 1.5 1.25 kg, 1 kg 900 ಗ್ರಾಮ್ ಅಷ್ಟು ಕಡಿಮೆ ಆಗಿದೆ. ಬಟ್ ಮಧ್ಯದಲ್ಲಿ 1-2 ದಿನ ನನಗೆ ಮಾಡೋಕ್ಕಾಗಿರಲಿಲ್ಲ. ಇನ್ನೂ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಬೋದು, ಬಟ್ ಇಷ್ಟು ಸಾಕಾಗುತ್ತೆ. ಯಾಕಂದರೆ ಒಂದು 10 ದಿನಕ್ಕೆ 1-1.5 kg ಅಂದರೆ ಒಂದು ತಿಂಗಳಿಗೆ ಎಷ್ಟಾಯಿತು? 5-6 kg ಆಯಿತು. ಅದು ಹೆಲ್ದಿ ವೆಯ್ಟ್ ಲಾಸು. ಬಟ್ ಒಂದೇ ದಿನಕ್ಕೆ ನಾವು ತುಂಬ ಕಡಿಮೆ ಮಾಡಿಬಿಡ್ತೀವಿ, ಒಂದು ತಿಂಗಳಲ್ಲಿ 10 kg ಕಡಿಮೆ ಮಾಡ್ತೀವಿ. ಅದು ಹೆಲ್ದಿ ವೆಯ್ಟ್ ಲಾಸ್ ಅಲ್ಲ ಅನ್ನೋದು ನನ್ನ ಒಂದು ಒಪಿನಿಯನ್, ಆಯಿತಾ? ವೆಯ್ಟ್ ಲಾಸ್ ಜೊತೆಗೆ ಎಸ್ಪೆಷಲಿ ನಿದ್ರೆ ಚೆನ್ನಾಗಾಗಬೇಕು. ನನಗೆ ನಿದ್ರೆ ಆಗಿಲ್ಲ. ಈಗ 2 ದಿನ ಆಯಿತು, ಗೊತ್ತಿಲ್ಲ ಯಾಕೆ ಅಂತ ನಿದ್ರೆ ಬರ್ತಾಯಿಲ್ಲ. ಸ್ವಲ್ಪ ಫೋನ್ ಜಾಸ್ತಿ ನೋಡಿದೆ ಡೇ ಟೈಮಲ್ಲಿ, ಆ ಕಾರಣಕ್ಕೂ ಇರ್ಬೋದು. ನಾನು ನೈಟ್ ನೋಡಿಲ್ಲ, ಬಟ್ ಡೇ ಟೈಮಲ್ಲಿ ನೋಡಿದ್ದೆ. ಮೋಸ್ಟ್ಲಿ ಅದಕ್ಕೂ ಇರ್ಬೋದೇನೋ, ಕಣ್ಣು ಉರಿ ಆಗ್ತಾಯಿತ್ತು. ಬಟ್ ನಿದ್ರೆ ಕಡಿಮೆ ಆದ್ರೂ ವೆಯ್ಟ್ ಲಾಸ್ ಆಗೋಲ್ಲ. ನೀವು ಏನೇ ಸರ್ಕಸ್ ಮಾಡಿದ್ರೂ ನಿದ್ರೆ ಕಡಿಮೆ ಆಯಿತು ಅಂದರೆ ವೆಯ್ಟ್ ಲಾಸ್ ಆಗೋದಿಲ್ಲ. ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ಬಟ್ ಕೆಲವರಿಗೆ ಆಗ್ಬೋದೇನೋ, ಕೆಲವೊಬ್ಬೊಬ್ಬರು ದೇಹ ಪ್ರಕೃತಿ ಒಂದೊಂದು ಥರ ಇರುತ್ತೆ ಅಲ್ವಾ? ಹಾಗೆ ಇನ್ನು ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ನ ತೋರಿಸಿದ್ದೀನಿ. ಹಾಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ವಿತೌಟ್ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ. ಸೊ ನೀವೇ ನೋಡಿ. ಇನ್ನು ಇವತ್ತು ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇದೊಂದೆರಡು ಪಿಲ್ಲೋಗಳಿತ್ತು, ಅದ್ರದ್ದು ಕವರೆಲ್ಲ ಹಾಳಾಗಿತ್ತು ಅಂತ ಹೇಳಿ ಒಂದು ಬೆಡ್ ಕವರಿನ ಪೀಸ್ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟು ಎರಡಕ್ಕೂ ಬೆಳಗ್ಗೆ ಕೂತ್ಕೊಂಡು ಬೆಡ್ ಕವರ್ನೆಲ್ಲ ಸ್ಟಿಚ್ ಮಾಡಿದೆ. ಅದು ಒಂದು ಸೈಡ್ ಓಪನ್ ಇರುತ್ತಲ್ಲ, ಅಲ್ಲಿ ನಾನು ಕೈ ಹೊಲಿಗೆ ಹಾಕ್ಬಿಡ್ತೀನಿ. ಹಂಗೆ ಹಾಕಿದಾಗ ನಾವು ವಾಶ್ ಮಾಡಬೇಕಾದ್ರೆ ಅದನ್ನ ಓಪನ್ ಮಾಡಿ ತಗೊಳ್ಬೋದು, ಮತ್ತು ಅದನ್ನು ಹತ್ತಿದ ಥರ ಹಾಕಿಡ್ಬೋದಲ್ಲ, ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ. ನನಗಿಲ್ಲಿ ಕೂತ್ಕೊಳ್ಳೋಕ್ಕೆ ಸ್ಟಿಚ್ ಮಾಡೋಕ್ಕೆ ಈ ಚೇರ್ ಕಂಫರ್ಟಬಲ್ಲೇ ಇಲ್ಲ. ಬೇರೆ ಒಂದು ತೊಗೊಳ್ಬೇಕು ಚೇರ್. ನನಗೆ ಅದು ಕರೆಕ್ಟಾಗಿರೋದೊಂದು ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ, ನೋಡಬೇಕು. ಇನ್ನೊಂದು 5-6 ಟಾಪ್ಗಳನ್ನ ಫಿಟ್ಟಿಂಗ್ ಮಾಡೋದಕ್ಕೆ ತಂದುಕೊಟ್ಟಿದ್ರು ಒಬ್ಬರು, ಅದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ವೆಯ್ಟ್ ಲಾಸ್ ಬಗ್ಗೆ ನಾನು ಹೇಳಿದಾಗ 10 ಡೇಸ್ಗೆ ಬರೀ 1 kg, 1 kg 900 ಗ್ರಾಮ್ ಅಂದರೆ 2 kg ಅಷ್ಟೇನಾ? ಅಷ್ಟೇ ಕಡಿಮೆ ಮಾಡೋಕ್ಕೆ ಇಷ್ಟೆಲ್ಲ ಇದು ಮಾಡಬೇಕಾ ಅಂತೆಲ್ಲ ತುಂಬ ಜನ ಕೇಳೋರು ಇರ್ತಾರೆ. ಸೊ ನಾನು ಅಂಥವ್ರಿಗೆ ಹೇಳೋದು, ನಂಬರ್ 1, ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ದೊಡ್ಡ ವಿಚಾರ. ಇನ್ನೊಂದು, ವೆಯ್ಟ್ ಲಾಸ್ ಮಾಡಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದಾಗ ನಾವು ವೆಯ್ಟ್ ಲಾಸ್ ಆಗದೇ ಇದ್ದರೂ ವೆಯ್ಟ್ ಗೇಯ್ನ್ ಆಗಿಲ್ಲ ಅಲ್ಲ, ಅದು ನಮಗೆ ಮೊದಲನೇ ಅಡ್ವಾಂಟೇಜು. ನಾವು ವೆಯ್ಟ್ ಲಾಸ್ ಮಾಡಬೇಕಂತ ಎಷ್ಟೋ ವರ್ಷಗಳಿಂದ ಅಂದ್ಕೊಳ್ತಾನೆ ಇರ್ತೀವಿ, ಆದರೆ ಮಾಡೋದಕ್ಕಾಗ್ತಾನೆ ಇರಲ್ಲ, ವೆಯ್ಟ್ ಗೇಯ್ನ್ ಆಗ್ತಾನೆ ಹೋಗ್ತಿರುತ್ತೆ. ಅದ್ರ ಬದಲು ನಮಗೆ ವೆಯ್ಟ್ ಕಡಿಮೆ ಆಗ್ದಿದ್ರೂ ಪರವಾಗಿಲ್ಲ, ವೆಯ್ಟು ಅದೇ ಒಂದು ಸ್ಟೇಜಲ್ಲಿ, ಈಗ ಒಂದು 65 ಇದ್ದೀವಿ ಅಂದರೆ 65ನೇ ಮೇಂಟೈನ್ ಮಾಡೋದಿದೆಯಲ್ಲ, ತುಂಬಾ ಕಷ್ಟವಾದ ಕೆಲಸ. ಬಾಯಲ್ಲಿ ಹೇಳ್ತಾ ಇರೋರಿಗೆ ಅದು ಕಷ್ಟ ಆಗಿರಲ್ಲ, ಬಟ್ ಅದನ್ನು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಅದರದ್ದು ಎಷ್ಟು ಸ್ಟ್ರಗಲ್ ಮಾಡಬೇಕು ಅಂಥೇಳಿ. ಇನ್ನೊಂದು ಅಂತ ಅಂದರೆ 1 kg 2 kg ಏನಿದೆ ಅಲ್ಲ, ಅದನ್ನು ಕಡಿಮೆ ಮಾಡೋದು ತುಂಬ ಕಷ್ಟ ಇದೆ. ಎಷ್ಟೋ ಜನಕ್ಕೆ ಅದು ಅನುಭವ ಆಗಿರುತ್ತೆ. ಅನುಭವ ಆಗಿರೋರು ಯಾರು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಿಲ್ಲ. ನಾನು ಹೇಳಬೇಕು ಅಂತ ಅಂದರೆ, ನಾವು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಾಗ ಮಾತ್ರ ಇದೆಲ್ಲ ಸಾಧ್ಯ. ಇಲ್ಲಾಂದ್ರೂ ಕೂಡ ಒಂದು ತಿಂಗಳಲ್ಲಿ ಒಂದು 8-10 kg ಕಡಿಮೆ ಮಾಡ್ಕೊಳ್ಬೋದು. ನಾವು ಮಾಡ್ಕೊಳ್ಲೇಬೇಕು ಅಂತ ಹಠ ತೊಟ್ಟು ಅದ್ರ ಕಡೆ ಕನ್ಸಂಟ್ರೇಟ್ ಮಾಡಿದ್ರೆ ಆಗೋದಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಅದು ಹೆಲ್ದಿ ವೆಯ್ಟ್ ಲಾಸ್ ಆಗಿರಲ್ಲ. ಅದ್ರ ಬದಲು ನಾವು ಪೇಷಂಟ್ ಥರ ಕಾಣೋದು ಅಥವಾ ಹೆಲ್ತ್ ಅಪ್ಸೆಟ್ ಆಗೋದು, ಆ ಥರದ್ದು ಏನೋ ಒಂದು ಪ್ರಾಬ್ಲಮ್ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಅದ್ರ ಬದಲಾಗಿ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ನಿಧಾನವಾಗಿ ಚೇಂಜಸ್ ಮಾಡ್ಕೋತಾ 1 kg 2 kg ಹಿಂಗೆ ಕಡಿಮೆ ಮಾಡ್ಕೋತಾ ಬಂದಾಗ ಅದು ನಮಗೆ ತುಂಬ ಒಳ್ಳೆ ಎಫೆಕ್ಟಿವ್ ಆಗುತ್ತೆ. ಮತ್ತು ಅದು ಗೇಯ್ನ್ ಆಗದೆ ಇರೋ ಥರ ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅದು. ಇನ್ನು ಇವತ್ತಿನ ಬೆಳಗ್ಗೆ ನಾನು ತಿಂಡಿ ತಿಂದಿರಲಿಲ್ಲ ಅಂದರೆ ನನಗೆ ಹಸಿವಾಗಿರಲಿಲ್ಲ. ಇವತ್ತು ಬೆಳಗ್ಗೆ ವೆಜಿಟೇಬಲ್ ಜ್ಯೂಸ್ ಕುಡಿದಿದ್ದೆ, ಮನೆ ಕೆಲಸ ಮಾಡ್ಕೊತಾನೆ ಟೈಮ್ ಆಗೋಗಿತ್ತು. ಇದೆಲ್ಲ ಬಟ್ಟೆ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೇಳಿ. ಇನ್ನು ಮಧ್ಯಾಹ್ನ 1 ಗಂಟೆ ಹಂಗಾಗಿದೆ, 1-1:30 ಆಗಿದೆ. ಇವಾಗ ನಾನು 2 ಅಥವಾ 3 ಚಪಾತಿ ತೊಗೊಂಡಿದ್ದೀನಿ. ಚಪಾತಿ
ಚಪಾತಿ ಪ್ಲಸ್ ಹಗಲ್ಕ ಪಲ್ಯ ಮಾಡಿದ್ದೆ, ಅದು ಮತ್ತು ತುಪ್ಪ ತೊಗೊಂಡಿದ್ದೀನಿ ಆಯಿತಾ. ತುಂಬಾ ಚೆನ್ನಾಗಿತ್ತು. ಇವತ್ತು ನಮ್ಮ ಮನೆ ಹತ್ರ ಸಂಜೆ ಹೊತ್ತಿಗೆ ಮಳೆ ಬಿಸಿಲು ಎರಡೂ ಬರ್ತಾಯಿತ್ತು. ಕಾಮನ್ ಬಿಲ್ ನಿಮಗೆಲ್ಲ ಕಾಣಿಸ್ತಾ ಇದೆಯಾ, ಅದಕ್ಕೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ದಿನ ಆಗೋಗಿತ್ತು ನಾನು ಕಾಮನ್ ಬಿಲ್ಲನ್ನು ನೋಡಿ, ತುಂಬ ಇಷ್ಟ ಆಯಿತು, ಅದಕ್ಕೆ ಕಾಮನ್ ಬಿಲ್ನ ಶೂಟ್ ಮಾಡಿಕೊಂಡೆ ಆಯಿತಾ. ಇನ್ನು ನಾನು ಬ್ಲೌಸ್ ಕಟಿಂಗ್ನ ಕೇಳಿದ್ರಿ ಅಲ್ವಾ, ಒಂದು ಬ್ಲೌಸ್ ಕಟಿಂಗ್ ಮಾಡಿಕೊಂಡೆ, ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಪರ್ಫೆಕ್ಟಾಗಿ ವಿಡಿಯೋ ಮಾಡ್ಕೊಳ್ಬೇಕಾದ್ರೆ ಕಷ್ಟ ಆಗುತ್ತೆ, ಯಾಕಂದರೆ ಆ ಸ್ಟ್ಯಾಂಡ್ ಪರ್ಟಿಕ್ಯುಲರ್ ಒಂದು ಸ್ಟ್ಯಾಂಡ್ ನನ್ನ ಹತ್ರ ಇಲ್ಲ. ಸೊ ದೂರದಿಂದ ಕಾಣಿಸಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಬ್ಲೌಸ್ನ ನಾವು ಸ್ಟಿಚ್ ಮಾಡಬೇಕಾದ್ರೆ ಫಸ್ಟು ಅದ್ರದ್ದು ಬ್ಯಾಕ್ ಸೈಡಲ್ಲಿ ಅದ್ರ ಉದ್ದ ನೋಡ್ಕೊಬೇಕಾಗತ್ತೆ, ಎಷ್ಟು ಇಂಚಿದೆ ಅಂತ. 14.25 ಇಂಚ್ ಇತ್ತು, ಅದಕ್ಕೆ ನಾವು 2 ಇಂಚನ್ನ ಆ್ಯಡ್ ಮಾಡ್ಕೊಳ್ಬೇಕು. ಇದು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ. ವಿತ್ ಲೈನಿಂಗ್ ಆದರೆ 1 ಇಂಚ್ ಮಾತ್ರ ನಾವು ಜಾಸ್ತಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಬ್ಯಾಕ್ ಸೈಡ್ ಪೀಸ್ ನಾನು ಹೇಳ್ತಿರೋದು. ಈಗ ನಾ 2 ಇಂಚಷ್ಟು ಹಿಂದ್ಗಡೆಗೆ, ಮುಂದ್ಗಡೆಗೆ 2 ಇಂಚ್ ಏನು ಹಿಂದ್ಗಡೆ ಇಟ್ಟಿದ್ದೀನಲ್ಲ ಅದಕ್ಕಿಂತ 1 ಇಂಚ್ ಜಾಸ್ತಿ ಮುಂದ್ಗಡೆಗೆ ಆ ಥರ ನಾವು ಉದ್ದ ಪೀಸ್ನ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಸೈಡಲ್ಲಿ ಚೆಸ್ಟ್ ಇದೆಯಲ್ಲ 9.25 ಇದೆ ಅವರಿಗೆ, ಅದು 2 ಇಂಚ್ ಜಾಸ್ತಿ ತೊಗೊಂಡ್ಬಿಟ್ಟು ಅದನ್ನು ಅಡ್ಡ ತೊಗೊಂಡು ಆ ಥರ ಕಟ್ ಮಾಡ್ಕೊಂಡು ಉದ್ದವಾಗಿ ಪೀಸ್ನ ನಾನು ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಅದ್ರದ್ದು ನೆಕ್ಕನ್ನ ಅಳತೆ ಮಾಡ್ಕೊಂಡಿದ್ದೀನಿ. ಅವ್ರದ್ದು ನೆಕ್ಕು 3 ಇಂಚ್ ಬೇಕು ಅವರಿಗೆ, 3 ಇಂಚ್ ಇಟ್ಟಿದ್ದೀನಿ. ಅದಕ್ಕೆ ಉದ್ದ 7 ಬೇಕಾಗುತ್ತೆ, ನಾನು 7.25 ಹೇಳ್ತಿದ್ದೀನಿ. 1/4 ಇಂಚ್ ಮೇಲ್ಗಡೆ ಸ್ಟಿಚಿಂಗಿಗೆ ಹೋಗುತ್ತೆ. ಮೇಲ್ಗಡೆ 3 ಇಂಚ್ ಇಟ್ಟಿದ್ದೀನಲ್ಲ, ಕೆಳಗಡೆನೂ ಕೂಡ 3 ಇಂಚ್ ಇಡಬೇಕು. ಉದ್ದ ಕರೆಕ್ಟಾಗಿ ನಾವು ಅದನ್ನು ಒಂದು ಡ್ರಾ ಮಾಡ್ಕೋಬೇಕಾಗತ್ತೆ. ಇನ್ನು ಭುಜ ಅವರಿಗೆ 2.25 ಇಂಚ್ 2.25 ಇಂಚ್ ಇತ್ತು, ನಾನಿಲ್ಲಿ 3.25 ಅಷ್ಟು ಇಟ್ಟಿದ್ದೀನಿ. ಅದು ರೆಡಿ ಆದಮೇಲೆ ಅರ್ಧ ಇಂಚು ಹೋಗುತ್ತೆ ಆಯಿತಾ. ಇನ್ನು ಕಂಕ್ಳನ್ನ ನಾನು ಈ ರೀತಿ ಅಳತೆ ತೊಗೊಳ್ಳೋದು. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಅಳತೆ ತೊಗೊಳ್ತಾರೆ, ನನಗಿದು ಈಸಿ ಅನಿಸುತ್ತೆ. ಅವರಿಗೆ 7.25 ಬಂದಿದೆ. 7.25 ನಾನು ಯಾವ ರೀತಿ ಇಡ್ತೀನಿ ಅಂದರೆ, ಈ ಚೆಸ್ಟನ್ನ ನಾವು 9.25 ಏನಿತ್ತಲ್ಲ ಅದಕ್ಕೆ ನಾವು ಮಾರ್ಕ್ ಮಾಡ್ಕೊಂಡು 2 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಈ ಥರದೊಂದು ಲೈನ್ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಈ ಮೇಲ್ಗಡೆ ಭುಜ ಏನಿದೆ ಅಲ್ಲ, ಆ ಭುಜದಿಂದ ಆ ಕಂಕಳಿಂದ ಏನಿದೆ ಪಾಯಿಂಟ್ ಅಲ್ಲ, ಆ ಪಾಯಿಂಟಿಗೆ ನಾನು 7.25 ಇಟ್ಕೋತೀನಿ. ಆವಾಗ ಕಂಕಳಲ್ಲಿ ಯಾವುದೇ ರೀತಿ ಸುಕ್ಕು ಬರೋದಿಲ್ಲ, ಆಮೇಲೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಬಟ್ ಇದನ್ನು ನಾನು ಫಾಲೋ ಮಾಡ್ತಿರೋವಂಥ ಒಂದು ಟಿಪ್ ಆಯಿತಾ. ಈ ಥರ ಕರೆಕ್ಟಾಗಿ ಒಂದು ಸ್ಟ್ರೈಟಾಗಿ ಒಂದು ಲೈನನ್ನು ಬಾಕ್ಸನ್ನು ನಾವು ಡ್ರಾ ಮಾಡ್ಕೊಬೇಕು. ನಾವು ಈ ಒಂದು ಕ್ರಾಸಲ್ಲಿ ನಾನು 1.25 ಇಟ್ಕೊಂಡ್ಬಿಟ್ಟು ಅದರಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕು, 1.25 ಒಂದು, ಅರ್ಧ ಇಂಚಿಗೆ ಒಂದನ್ನು ತೊಗೊಂಡು 2 ಮಾರ್ಕನ್ನ ಮಾಡ್ಕೊತಾ ಇದ್ದೀನಿ. ಒಂದು ಫ್ರಂಟ್ ಶೇಪ್ಗೆ, ಇನ್ನೊಂದು ಬ್ಯಾಕ್ ಶೇಪ್ಗೆ. ಅಂದರೆ 2 ಪೀಸು ಡಬಲ್ ನಾನು ಇಟ್ಕೊಂಡು ಕಟ್ ಮಾಡ್ಕೊಳ್ತಿರೋದ್ರಿಂದ ಇದು ಫ್ರಂಟ್ ನೆಕ್ಗೆ ಅವರು ರೌಂಡೇ ಕೇಳಿದ್ದಾರೆ, ಅದಕ್ಕೆ ರೌಂಡೇ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿ ಆಯಿತಾ. ಇನ್ನೊಂದು ಸ್ವಲ್ಪ ನೀಟಾಗಿ ಯಾರಾದರೂ ಒಬ್ರಿಗೆ ಇಟ್ಕೊಂಡು ವೀಡಿಯೋ ಮಾಡಿಸ್ಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇನ್ನು ಕ್ರಾಸ್ ಪಟ್ಟಿ ಅಂದರೆ ಬೆಲ್ಟ್ ಪಟ್ಟಿ ಏನಿದೆ ಅಲ್ಲ, ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ತೊಗೋತಾ ಇದ್ದೀನಿ. ಈ ಕಡೆ 3.25 ಆ ಕಡೆ 2.25 ಯೂಶ್ವಲಿ ಬರುತ್ತೆ. ಬಟ್ ಇವರಿಗೆ 1/4 ಇಂಚ್ 2 ಕಡೆನೂ ಕೂಡ ಜಾಸ್ತಿ ಇದೆ. ಸೊ ಅದನ್ನು ನಾವು ಆ ಥರ ಬೋಟ್ ರೀತಿಲಿ ಈ ಥರ ನೀಟಾಗಿ ಒಂದು ಡ್ರಾ ಮಾಡ್ಕೊಳ್ಬೇಕು. ಈ ಬೆಲ್ಟ್ ಪಟ್ಟಿ ಇಡೋದ್ರಿಂದನೇ ಬ್ಲೌಸು ಕರೆಕ್ಟಾಗಿ ಚೆಸ್ಟ್ ಹತ್ರ ನಿಲ್ಲೋದು. ಇನ್ನು ಮೇಯ್ನ್ ಒಂದು ಲೈನ್ ಇದೆ, ಅದಕ್ಕಿಂತ 1 ಇಂಚು ಒಳಗಡೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅದನ್ನು ಯಾಕೆ ಅಂತ ಹೇಳ್ತೀನಿ ಆಯಿತಾ. ಕಂಕ್ಳು ಈ ಥರ ಇಟ್ಬಿಟ್ಟು ಬ್ಲೌಸ್ನ ನಾನು ಕರೆಕ್ಟಾಗಿ ನೋಡಿದಾಗ 7.25 ಕರೆಕ್ಟಾಗಿ ಬಂದಿದೆ. ಇನ್ನು ನೆಕ್ಕು ಅಷ್ಟೇ ಈ ಥರ ಇಟ್ಟಾಗ ಕರೆಕ್ಟಾಗಿ ಬರಬೇಕು, 1/4 ಇಂಚ್ ಜಾಸ್ತಿ ಇರಬೇಕು, ಅದು ಸ್ಟಿಚಿಂಗಿಗೆ ಹೋಗುತ್ತೆ. ಇದು ಬ್ಯಾಕ್ ಸೈಡ್ಗೆ ಅಂತ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವರು ಪೈಪಿಂಗ್ ಹೇಳಿದ್ದಾರೆ, ಪೈಪಿಂಗ್ ಮಾಡಿಕೊಡಿ ಅಂತ ಹೇಳಿ, ಇದಕ್ಕೆ ಪೈಪಿಂಗ್ ಮಾಡಬೇಕು. ನನಗೆ ವಿತೌಟ್ ಲೈನಿಂಗ್ ಬ್ಲೌಸಲ್ಲಿ ಪೈಪಿಂಗ್ ಮಾಡಬೇಕಾದ್ರೆ ನಂಗೆ ಬಟ್ಟೆ ಕಡಿಮೆ ಆಗುತ್ತೇನೋ ಅಂತ ಒಂದು ಭಯ ಇರುತ್ತೆ ಯಾವಾಗಲೂ ಅಷ್ಟೇ. ಎಷ್ಟೇ ಬ್ಲೌಸ್ ಹೊಲಿದ್ರೂ ಮೊದಲನೇ ಬ್ಲೌಸ್ ಹೊಲಿಯುವಾಗ ಇದ್ದ ಭಯನೇ ನನಗೆ ಯಾವಾಗಲೂ ಇರುತ್ತೆ, ಅದು ಯಾಕಂತ ಗೊತ್ತಿಲ್ಲ. ಈಗ 4 ಪೀಸ್ನು ಸೇರಿಸ್ಬಿಟ್ಟು ಮೇಲ್ಗಡೆ ಶೇಪಿಗೆ ನಾವು ಕಟ್ ಮಾಡಿ ತಗೊಳ್ಬೇಕು. ಫಸ್ಟಿಗೆ ಇಲ್ಲಿ ಇನ್ನೊಂದು ಶೇಪ್ ಹಾಕಿದ್ದೀನಲ್ವ, ಅಲ್ಲಿ ನಾವು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು. ಈಗ ಕ್ರಾಸ್ ಪಟ್ಟಿ ಬೆಲ್ಟ್ ಪಟ್ಟಿ ಇದೆಯಲ್ಲ, ಅದು ಮೇಲ್ಗಡೆ ಪೀಸ್ನ ಎತ್ಬಿಟ್ಟು ಮೇಲ್ಗಡೆ ಪೀಸ್ನ ಮಾತ್ರ ಈ ಥರ ಕಟ್ ಮಾಡಿ ತಗೊಳ್ಬೇಕಾಗತ್ತೆ. ಇದನ್ನು ಬೆಲ್ಟ್ ಪಟ್ಟಿಗೆ, ಇದಕ್ಕೆ ನಾವು ಬೇರೆ ಬಟ್ಟೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡೋದನ್ನು ನಾನು ತೋರಿಸ್ತೀನಿ. ಈಗ ಆ ಮೇಲ್ಗಡೆ ಏನು ಪೀಸ್ ಇತ್ತಲ್ಲ, ಆ ಫ್ರಂಟ್ ಪಾರ್ಟಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಅದಕ್ಕೆ ಈ ಒಂದು ಶೇಪನ್ನ ಫ್ರಂಟ್ ಪಾರ್ಟಿಗೆ ಮಾತ್ರ ನಾವು ಕಟ್ ಮಾಡಿ ತಗೊಳ್ಬೇಕಾಗತ್ತೆ. ಆವಾಗ ಫ್ರಂಟ್ ಶೇಪಲ್ಲಿ ನಾವು ಹ್ಯಾಂಡೆಲ್ಲ ಶೇಕ್ ಮಾಡ್ತಿರ್ತೀವಲ್ಲ, ಆವಾಗ ನಮಗೆ ಕಿರಿಕಿರಿ ಆಗೋದಿಲ್ಲ ಅದು. ಇನ್ನು ಇಲ್ಲಿಗೊಂದು ಮಾರ್ಕನ್ನು ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಸೈಡು ನಾವು ನೆಕ್ಕನ್ನು ಅಂದರೆ ಡೀಪ್ ನೆಕ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಈಸಿ ಆಗುತ್ತೆ. ಈಗ ಇದು ಬ್ಯಾಕ್ ನೆಕ್ಗೆ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಉದ್ದ ಅವರಿಗೆ 11 ಏನೋ ಇತ್ತು, ಅದಕ್ಕೆ ತೊಗೊಂಡು ಮೇಲ್ಗಡೆ 3 ಏನಿತ್ತಲ್ಲ ಕೆಳಗಡೆನೂ 3 ಅಷ್ಟೇ ಇಟ್ಟಿದ್ದೀನಿ. ಇನ್ನು ಅದಕ್ಕೊಂದು ಲೈನ್ ಹಾಕ್ಕೊಳ್ಬೇಕು, ಲೈನ್ ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೆ ಅವರು ರೌಂಡ್ ಶೇಪ್ನೇ ಕೇಳಿದ್ದಾರೆ, ಅದಕ್ಕೆ ರೌಂಡ್ ಶೇಪ್ ಒಂದು ಕೊಡ್ತಾ ಇದ್ದೀನಿ ನಾನಿಲ್ಲಿ.
ಬಟ್ ನಾವು ಈ ಥರ ಶೇಪ್ ಕೊಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಸ್ಟಿಚಿಂಗು ಕೂಡ ಚೆನ್ನಾಗಿ ಬರೋದಿಲ್ಲ. ನಾವು ಇದನ್ನೆಲ್ಲ ಮಾಡಬೇಕಾದ್ರೆ ತುಂಬ ನೀಟಾಗಿ ಮಾಡ್ಕೊಬೇಕಾಗತ್ತೆ. ಈಗ ಅದನ್ನು ಮಾತ್ರ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಯಾವುದನ್ನ ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ಇದನ್ನು ಕಟ್ ಮಾಡಿ ತಗೊಳ್ತಿದ್ದೀನಿ. ಬಟ್ ಈ ಪೀಸ್ಗಳನ್ನ ನಾವು ಕಳಿಬಾರ್ದು ಮತ್ತು ವೇಸ್ಟ್ ಮಾಡಬಾರ್ದು. ಅದು ನಮಗೆ ತುಂಬ ಯೂಸ್ ಆಗುತ್ತೆ. ಪೈಪಿಂಗೆಲ್ಲ ನಾವು ಅದನ್ನೇ ಯೂಸ್ ಮಾಡ್ತೀವಿ. ಇನ್ನು ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡೆ. ನೆಕ್ಸ್ಟ್ ಅದೇ ಥರ ಜೋಡಿಸಿ ಇಟ್ಕೊಂಡು ಇವಾಗ ಅಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ನಲ್ಲ, ಅಲ್ಲಿ ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡ್ಕೊಂಡು ಅಲ್ಲಿಗೆ ಒಂದು ಲೈನ್ ಬರುತ್ತಲ್ಲ, ಫೋಲ್ಡಿಂಗ್ ಲೈನು, ಆ ಲೈನಲ್ಲಿ 3 ಇಂಚಸ್ಗೆ ನಾನು ಟಕ್ಸ್, ಫ್ರಂಟ್ ಟಕ್ಸನ್ನ ಹಿಡಿತಾ ಇದ್ದೀನಿ. ಈಗ ಆ ಕಡೆ ಒಂದು ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಅಂದರೆ 1 ಇಂಚಷ್ಟು ಅಲ್ಲಿಗೆ ಹೋಗುತ್ತೆ. ಅದಕ್ಕೆ ನಾವು ಜಾಸ್ತಿ ಇಟ್ಕೊಳ್ಬೇಕು. ನಾವು ಏನು ಚೆಸ್ಟ್ ಲೆವೆಲ್ ನಾವು ಇಟ್ಕೊಂಡ್ವಲ್ಲ ಅಲ್ಲಿ. ಇನ್ನು ಇದಕ್ಕೆ ನಾನು ಈ ಥರ ಟಕ್ಸ್ ಹಿಡಿಯೋದು. ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಹಿಡಿತಾರೆ, ಬಟ್ ಇದು ಪರ್ಫೆಕ್ಟಾಗಿ ಬರುತ್ತೆ. ಎರಡು ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡೂ ಕೂಡ 2.5ಇಂದ 3 ಒಳಗೆ, 3 ಬೇಕಂತಿಲ್ಲ, 2.5 ಸಾಕು. ಬಟ್ ಮೇಲ್ಗಡೆದು ಮಾತ್ರ 3 ಇಂಚಷ್ಟು ಬೇಕಾಗುತ್ತೆ. ಇಲ್ಲಿ ಈ ಥರ ಒಂದು 2.5 ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೋತಿದ್ದೀನಿ. ಮೇಲ್ಗಡೆದು ಮಾತ್ರ 3 ಇಂಚಿಗೆ. ಇಲ್ಲಿ ಈ ಥರದೊಂದು ಶೇಪ್ ಬರಬೇಕು. ಈ ರೌಂಡ್ ಅನ್ನೋದು ಪಕ್ಕ ರೌಂಡ್, ಈ ಥರ ಅಗ್ಲವಾಗಿ ಒಂದು ರೌಂಡ್ ಬರಬೇಕು, ಓವೆಲ್ ಶೇಪ್ ಥರ ಬರಬೇಕು. ಆವಾಗ ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಆಯಿತಾ. ಇದು ಬ್ಲೌಸ್ ಕಟ್ಟಿಂಗ್, ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇನ್ನು ಸ್ಟಿಚಿಂಗ್ ಹೇಗೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆಯಿತಾ. ಇದು ತೋಳಿಗೆ ಅಂತ ಹೇಳಿ, ಇದಕ್ಕೆ ನಾನು ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ತೋಳು ಕಟ್ ಮಾಡೋದು. ಅದನ್ನು ಸ್ಟಿಚ್ ಮಾಡಬೇಕಾದ್ರೆ ನಾನು ತೋಳು ಕಟ್ ಮಾಡ್ಕೋತೀನಿ ಯಾವಾಗಲೂ ಅಷ್ಟೇ. ಇವಾಗ ಕಟ್ ಮಾಡ್ಕೊಳ್ಬೇಕಂದ್ರೆ ಸ್ಟಿಚ್ ಹಾಕ್ಕೊಳ್ಬೇಕಾಗತ್ತೆ, ಸೈಡಿಗೆ ಎಕ್ಸ್ಟ್ರಾ ಕ್ಲಾತ್ ಇಡಬೇಕಲ್ಲ, ಅದಕ್ಕೆ ಆ ಸ್ಟಿಚಿಂಗನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಇನ್ನು ಇವತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ರೆಡಿಯಾಗಿ ಶೃಂಗೇರಿ ಮಠದ ಟೆಂಪಲ್ಲಿಗೆ ಹೊರಟಿದ್ದೀವಿ, ಶಾರದಾ ಟೆಂಪಲ್ಗೆ. ನನ್ನ ಮಗಳು ಇವಳು ಮತ್ತು ಪಾಪು, ನನ್ನ ಮಗ. ಇಷ್ಟು ಜನ. ಮಳೆ ಬರೋಕ್ಕೆ ಶುರುವಾಯಿತು. ನನ್ನ ಮಗ ಛತ್ರಿ ತರೋಕೆ ಅಂತೇಳಿ ಮನೆಗೆ ವಾಪಸ್ ಹೋದ. ಇನ್ನು ನವರಾತ್ರಿ ಸ್ಟಾರ್ಟಾಗಿ ಇವತ್ತಿಗೆ 5 ದಿನ ಆಯಿತು. ಬಟ್ ನಾನು ಹೋಗೋ ಹಂಗಿರಲಿಲ್ಲ ನಾನು, ಅದಕ್ಕೆ ಹೋಗಿರಲಿಲ್ಲ. ಮತ್ತು ನನ್ನ ಮಗನ ಎಕ್ಸಾಮು ಇವತ್ತಷ್ಟೇ ಮುಗ್ದಿದ್ದು, ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ವಿ. ಬಟ್ ತುಂಬ ಜೋರಾಗಿ ಮಳೆ ಬಂತು. ಒಂದ್ಸಲ ಮಳೆ ಬಂದ್ಬಿಟ್ಟು ಅದು ಕಡಿಮೆ ಆಗೋ ತನಕ ವೆಯ್ಟ್ ಮಾಡಿ ಮತ್ತೆ ನಾವು ಟೆಂಪಲ್ಗೆ ಹೋದ್ವಿ. ವರ್ಷದಿಂದ ವರ್ಷಕ್ಕೂ ಕೂಡ ಶೃಂಗೇರಿ ನವರಾತ್ರಿನ ವಿಭಿನ್ನವಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಸಲ ಈ ಥರದೊಂದು ಎಕ್ಸಿಬಿಷನ್ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಶಂಕರಾಚಾರ್ಯರ ಫಸ್ಟು ಅವರು ಹೇಗೆ ಅವ್ರ ಬಾಲ್ಯ ಮತ್ತು ಅವರು ಜನನ ಮತ್ತು ಬಾಲ್ಯ, ಅವರು ಕಾಶಿ ಯಾತ್ರೆ ಹೋಗಿದ್ದಾಗಿರ್ಬೋದು, ಶೃಂಗೇರಿಯಲ್ಲಿ ಇದು ಗುರುವಿನ ಸಂದರ್ಶನ ಮಾಡಿದ್ದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ಆರ್ಟ್ ಮಾಡಿ ಅದ್ರ ಬಗ್ಗೆ ಕೆಳಗಡೆ ಪೂರ್ತಿ ಇನ್ಫಾರ್ಮೇಷನನ್ನು ಕೂಡ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಪೂರ್ತಿ ನಾವು ಫುಲ್ ಹಿಸ್ಟ್ರಿಯನ್ನು ಒಂದು ಸಂಕ್ಷಿಪ್ತವಾಗಿ ಖಂಡಿತವಾಗೂ ತಿಳ್ಕೊಂಡು ಹೋಗ್ಬೋದು ಇಲ್ಲಿ ಬಂದರೆ. ಇದು ಎಲ್ಲದೂ ಅಷ್ಟೇ, ಪೂರ್ತಿ ಅದನ್ನು ಎಷ್ಟಾಗುತ್ತೋ ಅಷ್ಟು ತುಂಬ ನೀಟಾಗಿ ಮಾಡಿದ್ದಾರೆ. ತುಂಬ ಖುಷಿ ಅನಿಸ್ತು ನೋಡಿ. ಒಂಥರ ನಮ್ಮೂರಲ್ವಾ, ನಮಗೊಂಥರ ಹೆಮ್ಮೆ ಅಂತ ಅನಿಸುತ್ತೆ. ಶಂಕರಾಚಾರ್ಯರ ಸ್ಟ್ಯಾಚು ಕೂಡ ಈ ಥರ ಮಾಡಿಟ್ಟಿದ್ರು. ತುಂಬಾ ಖುಷಿ ಅನಿಸ್ತು ನೋಡೋಕ್ಕೆ. ಇನ್ನು ದಸರಾ ಅಲ್ವಾ, ಈ ದಸರಾದಲ್ಲಿ ಗೊಂಬೆಗಳನ್ನೆಲ್ಲ ಈ ರೀತಿ ಜೋಡಿಸಿ ಇಟ್ಟಿದ್ರು. ಅದು ನೋಡೋದೇ ಒಂಥರ ಹಬ್ಬ. ನಿಜ ಹೇಳಬೇಕಂದ್ರೆ ಈ ವಿಜಯದಶಮಿಲಿ ಗೊಂಬೆ ಜೋಡಿಸೋದೇ ಒಂಥರ ಖುಷಿ. ಅದ್ರ ಬಗ್ಗೆ ಎಷ್ಟೋ ಕಥೆಗಳನ್ನೆಲ್ಲ ನಾವು ಕೇಳಿದ್ದೀವಿ ಚಿಕ್ಕ ವಯಸ್ಸಿಂದನೂ. ಬಟ್ ನೋಡೋದಕ್ಕೊಂಥರ ಖುಷಿ ಅನಿಸುತ್ತೆ. ಶೃಂಗೇರಿ ಗುರುಗಳದ್ದು ಸ್ಟ್ಯಾಚುಗಳನ್ನೆಲ್ಲ ಇಟ್ಟಿದ್ದಾರೆ. ಮತ್ತಿನ್ನೆಲ್ಲ ಗೊಂಬೆಗಳು, ಸೈನಿಕರು, ಎಲ್ಲ ಥರ ಗಣಪತಿ ಆಗಿರ್ಬೋದು, ಬಸವ ಆಗಿರ್ಬೋದು, ಎಲ್ಲವನ್ನೂ ಇಟ್ಟಿದ್ದಾರೆ. ಹಾಗೆ ಶೃಂಗೇರಿಯಲ್ಲಿ ಶ್ರೀ ಶಂಕರಾಚಾರ್ಯರು ಅಂತ ಶೃಂಗೇರಿಯಲ್ಲಿ ಬಂದಾಗ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ಒಂದು ಸಣ್ಣ ಕೆತ್ತನೆಯನ್ನು ಮಾಡಿ ಇಟ್ಟಿದ್ದಾರೆ. ತಾಯಿಗೆ ನೀಡಿದ ವಾಗ್ದಾನ ಪೂರೈಸಿದ್ದು ಹೇಗೆ, ಅದ್ರ ಬಗ್ಗೆ ಕೂಡ ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ಬರೆದಿದ್ದಾರೆ ಕೆಳಗಡೆ. ಇನ್ನು ದಿಗ್ವಿಜಯ ಯಾತ್ರೆ, ಕಾಶಿ ಯಾತ್ರೆ, ಈ ಥರ ಎಲ್ಲವನ್ನು ಕೂಡ ನೀಟಾಗಿ ಕೆಳಗಡೆ ಪೂರ್ತಿ ಅದ್ರ ಬಗ್ಗೆ ಬರೆದಿದ್ರು. ಇಂಗ್ಲೀಷಲ್ಲೂ ಇತ್ತು, ಕನ್ನಡದಲ್ಲೂ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಎಂಥವ್ರಿಗೂ ಕೂಡ ಅರ್ಥ ಆಗಬೇಕು, ಅಷ್ಟು ನೀಟಾಗಿತ್ತು. ಬಟ್ ಈ ರೀತಿ ಮಾಡೋದ್ರಿಂದ ನಮ್ಗೆ ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋದಾಗ ಅದ್ರ ಬಗ್ಗೆ ತುಂಬ ನೀಟಾಗಿ ನಾವು ತಿಳ್ಕೊಂಡು ಬರೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಚಾನಲ್ನ ಗ್ರೋತಿಂಗಿಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ನಿಮ್ಮ ಸಬ್ಸ್ಕ್ರೈಬ್ಸು ಮತ್ತು ನಿಮ್ಮ ಲೈಕು ಕೂಡ ನನ್ನ ಚಾನಲ್ ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ನಮ್ಮ ಶೃಂಗೇರಿಯ ನವರಾತ್ರಿಯ ಲುಕ್ ಆಯಿತಾ. ಇನ್ನು ಸಂಜೆ ಆದಮೇಲೆ ಒಂದು ತೇರಿರುತ್ತೆ, ಪ್ರತಿದಿನ 9 ದಿನವೂ
ಈ ಸಲ ಇನ್ನು 11 ದಿನ ಅಂತ ಕೇಳ್ಪಟ್ಟೆ. ಈ ಥರ ತೇರುಗಳಿರುತ್ತೆ. ಇವತ್ತು ನಿನ್ನೆ ದಿನ ಎಲ್ಲೋ ಆಗಿತ್ತಲ್ವ ಕಲರು, ಯೆಲ್ಲೋ ಕಲರ್ ಸ್ಯಾರಿ ಹಾಕಿ ಕೋಲಾಟ ಆ ಥರದ್ದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಒಂದು ತೇರಂತ ಇರುತ್ತೆ, ಉತ್ಸವ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಕ್ಯೂಟ್ ಅಂತಂದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಒಂದು ವರ್ಷದಿಂದ ನಾವು ಇದನ್ನು ವೆಯ್ಟ್ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ನೋಡಿದ್ರು ನಮಗೆ ಸಾಕಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಇದು ನಮ್ಮ ಇವತ್ತಿನ ಶೃಂಗೇರಿಯ ಒಂದು ಉತ್ಸವ ಆಗಿತ್ತು. ಸೊ ವಿ ಆರ್ ವೆರಿ ಹ್ಯಾಪಿ. ನೋಡಿ, ಈ ಥರ ನಮ್ಮ ಹೆಣ್ಮಕ್ಳುಗಳೆಲ್ಲ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮನೆಲ್ಲ ಮಾಡ್ತಾರೆ. ತಾಯಿ ಉತ್ಸವ ಕೂಡ ನಡೀತಾ ಇದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.